ಇವತ್ತು ನಾನು ಹೇಳಕ್ ಹೊರಟಿರೋ ಸ್ಟೋರಿ ಅಥವಾ ಘಟನೆ ಇಡೀ ದೇಶನೇ ಬೆಚ್ಚಿ ಬೀಳಿಸಿತ್ತು. ಯಾಕಪ್ಪ ಈ ಥರ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರ್ತವೆ ಅಥವಾ ಈಗ ಯಾಕೆ ಆಗ್ತಾ ಇರುತ್ತೆ ಅಂತ ನಾವು ಯೋಚನೆ ಮಾಡಿ ನೋಡಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ನೋಡಿ, ಇದೊಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ದೇಶಾದ್ಯಂತ ವೈರಲ್ ಆಗಿತ್ತು. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಫೋಟೋವನ್ನು ನೋಡಿ ಇಡೀ ದೇಶ ಅವತ್ತು ಭಾವುಕವಾಗಿತ್ತು, ಕಣ್ಣೀರಾಕಿತ್ತು. ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಏನ್ ಘಟನೆ ಇದು, ಏನ್ ಹೇಳಕ್ ಹೊರಟಿದ್ದಾನೆ ಇವನು, ಯಾವ ದುರಂತ ಅದು ಅಂತ. ಈಗಾಗಲೇ ನಿಮ್ಮಲ್ಲಿ ಒಂದಷ್ಟು ಮಂದಿ ತಿಳ್ಕೊಂಡಿರಬಹುದು ಈ ಮಾಹಿತಿಯನ್ನ, ಅಷ್ಟೋ ಇಷ್ಟೋ ಮಾಹಿತಿ ಸಿಕ್ಕಿರಬಹುದು, ಆದ್ರೆ ಪೂರ್ತಿಯಾಗಿನೂ ಸಿಕ್ಕದೆ ಇರಬಹುದು. ಆದ್ರೆ ಇನ್ನೊಂದಷ್ಟು ಜನಕ್ಕೆ ಏನಿದು ಘಟನೆ, ಏನ್ ಕತೆ ಎನ್ನುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇರುತ್ತೆ. ಇವತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳು ಅಥವಾ ಇದೇ ರೀತಿಯ ಮಾಹಿತಿಯನ್ನ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ದಯವಿಟ್ಟು ನಿಮ್ ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಇಂತಹ ದುರಂತಗಳು ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಆಗ್ತಾನೆ ಇರುತ್ತೆ. ಈ ಸರ್ಕಾರಿ ಸಂಸ್ಥೆಗಳ ನಿರ್ಲಕ್ಷ್ಯತನಕ್ಕೋ ಅಥವಾ ಜನರ ಬೇಜವಾಬ್ದಾರಿತನಕ್ಕೋ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕೆಲವೊಂದು ಸಂದರ್ಭದಲ್ಲಿ ಅನ್ಸುತ್ತೆ ಮನುಷ್ಯನ ಪ್ರಾಣಕ್ಕೆ, ಅದರಲ್ಲೂ ಕೂಡ ಜನಸಾಮಾನ್ಯರ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅಥವಾ ಲೆಕ್ಕನೇ ಇಲ್ಲ ಅನ್ನುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಸೊ ವೀಕ್ಷಕರೇ, ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಜಬಲ್ಪುರ ಭಾಗದಲ್ಲಿ ಎನ್ನುವಂತ ಜಾಗದಲ್ಲಿ. ಅಲ್ಲಿ ಬಾರ್ಗಿ ಎನ್ನುವಂತ ಅಣೆಕಟ್ಟಿದೆ. ಈ ನರ್ಮದಾ ನದಿಗೆ ಕಟ್ಟಲಾಗಿರುವಂತ ಅಣೆಕಟ್ಟದು. ಅಲ್ಲಿ ನರ್ಮದಾ ನದಿ ನೀರರಿಯುತ್ತೆ. ಅಲ್ಲಿ ದೋಣಿ ವಿಹಾರಕ್ಕೆ ಅಂತ ಬಹಳ ಫೇಮಸ್ ಆಗಿರುವಂತ ಜಾಗ ಅದು. ದೋಣಿ ವಿಹಾರ ಅಂತಂದ್ರೆ ಕ್ರೂಸ್ ಅಂತ ಕರಿತೀವಿ ನಾವು. ಅಲ್ಲಿದ್ದಂತ ಶಿಪ್ ಏನಿದೆ ಅದನ್ನ ಮೇಂಟೈನ್ ಮಾಡೋದು ಅಥವಾ ಅದನ್ನ ನಡೆಸೋದು ಯಾರು ಅಂತಂದ್ರೆ ಸರ್ಕಾರನೇ. ಅಂದ್ರೆ ಇದು ಯಾವುದೋ ಖಾಸಗಿ ಕ್ರೂಸ್ ಅಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಸರ್ಕಾರದ ಅಂಡರ್ಲೇ ಬರುವಂತ ಏರ್ಪಾಟಾಗಿರುತ್ತೆ. ಅದಕ್ಕಾಗಿನೇ ಈ ದುರಂತ ಏನಾಗಿದೆ, ಇದು ಕಂಪ್ಲೀಟ್ ಜವಾಬ್ದಾರಿ ಸರ್ಕಾರನೇ ಒತ್ತಿಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇದು ಪ್ರೈವೇಟ್ ಅಲ್ಲ, ಸರ್ಕಾರದ್ದೇ ಆಗಿತ್ತು. ಏನಾಗಿದೆ ಅಂತಂದ್ರೆ ಏಪ್ರಿಲ್ 30ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ಅಲ್ಲಿ ಆ ದೋಣಿ ವಿಹಾರಕ್ಕೆ ಅಂತ ಹೇಳಿ ಸಾಕಷ್ಟು ಮಂದಿ ಬಂದಿರ್ತಾರೆ. ಆ ಕ್ರೂಸ್ ನಲ್ಲಿ ಹೆಚ್ಚು ಕಡಿಮೆ ಒಂದು 29 ಜನ ಇದ್ರು ಅನ್ಸುತ್ತೆ. ಹಾಗೆ ಇಬ್ರು ಶಿಪ್ ನ ಕ್ಯಾಪ್ಟನ್ ಕೂಡ ಮತ್ತೋರ್ವ ಸಿಬ್ಬಂದಿ ಕೂಡ ಇದ್ರು. ಒಟ್ಟಾರೆಯಾಗಿ 31 ಜನ 4 ಗಂಟೆ ಸುಮಾರಿಗೆ ಅವರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಗಮನಿಸಬೇಕಾಗಿರುವ ವಿಚಾರ ಏನಪ್ಪಾ ಅಂತಂದ್ರೆ ಅವತ್ತು ಯೆಲ್ಲೋ ಅಲರ್ಟ್ ನೀಡಲಾಗಿತ್ತು. ಅಂದ್ರೆ ಸಮುದ್ರಕ್ಕೆ ಹೋಗ್ಬೇಡಿ, ಅಲ್ಲಿ ಇಳಿಬೇಡಿ, ತುಂಬಾ ಬಿರುಗಾಳಿ ಇರುವಂತ ಸಾಧ್ಯತೆ ಇದೆ, ಹವಾಮಾನದಲ್ಲಿ ಏರಿಳಿತ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಯೆಲ್ಲೋ ಅಲರ್ಟ್ ಕೊಡಲಾಗಿತ್ತು. ಆದ್ರೆ ಆ ಶಿಪ್ ನ ನಿರ್ವಹಣೆ ಮಾಡುವಂತ ಕೆಲಸಗಾರರು ಅದನ್ನ ತಲೆಗೆ ಹಾಕೊಂಡಿಲ್ಲ. ಅವರಿಗೇನು ದುಡ್ಡು ಆದ್ರೆ ಸಾಕು ಎನ್ನುವಂತ ಮನಸ್ಥಿತಿಯಲ್ಲಿ ಇದ್ರು ಅನ್ಸುತ್ತೆ. ದಿನಕ್ಕೆ ಎಷ್ಟು ಅಂತ ಕಲೆಕ್ಷನ್ ಆಯ್ತು ಅಂತಂದ್ರೆ ಸಾಕು, ಅವರು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅನ್ನೋ ರೀತಿಯಲ್ಲಿ ಇದ್ರು ಅನ್ಸುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ, ಎಷ್ಟೊಂದ್ಸಲ ಈ ರೀತಿಯಾದಂತ ಪ್ರವಾಸಕ್ಕೆ ನೀವೆಲ್ಲರೂ ಕೂಡ ಹೋಗಿರ್ತೀರಾ. ಲೈಫ್ ಜಾಕೆಟ್ ನ ಕೊಟ್ಟಿರ್ತಾರೆ, ನಿಮ್ಗೆ ತುಂಬಾ ಫೋರ್ಸ್ ಮಾಡ್ತಾರೆ. ಲೈಫ್ ಜಾಕೆಟ್ ನ ಹಾಕಿಲ್ಲ ಅಂತಂದ್ರೆ ನೀವು ಇದರಿಂದ ಇಳಿಯಂಗಿಲ್ಲ ಅಥವಾ ನೀವು ಹತ್ತಂಗಿಲ್ಲ, ನಿನ್ನ ರೈಡ್ ಕರ್ಕೊಂಡು ಹೋಗಲ್ಲ ಅಥವಾ ಅದೇನ್ ಪ್ರಯಾಣ ಇರುತ್ತೆ ನಾವು ಅದನ್ನ ಮಾಡಿಸೋದಿಲ್ಲ ಅಂತೇಳಿ ತುಂಬಾ ಫೋರ್ಸ್ ಮಾಡ್ತಾರೆ. ಅಂದ್ರೆ ಅಷ್ಟು ಈಸಿಯಾಗಿ ಅಲೋ ಮಾಡೋದಿಲ್ಲ. ಲೈಫ್ ಜಾಕೆಟ್ ನ ಹಾಕೊಂಡ್ರೆ ಮಾತ್ರ ಅದೆಲ್ಲ ಬಿಡೋದು. ಖಾಸಗಿಯಾಗಿ ನಡೆಸುವಂತ ಶಿಪ್ ಗಳೆಲ್ಲ ಅಂತದೆಲ್ಲವೂ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಮಾಡುತ್ತೆ. ಆದ್ರೆ ಇಲ್ಲಿ ಯಾರಿಗೂ ಕೂಡ ಲೈಫ್ ಜಾಕೆಟ್ ನ ಕೊಟ್ಟೇ ಇಲ್ಲ. ಇಲ್ಲಿ ದುರಂತ ಅಂದ್ರೆ ನಮ್ ಜನಕ್ಕೆ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಅಂತಂದ್ರೆ, ನಿರ್ಲಕ್ಷ್ಯ ಅನ್ಬೇಕು ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ವೋ ಅನ್ಬೇಕೋ ಗೊತ್ತಿಲ್ಲ, ಅವರು ಕೂಡ ಲೈಫ್ ಜಾಕೆಟ್ ಅನ್ನ ಕೇಳುವಂತ ಪ್ರಶ್ನೆಯೇ ಮಾಡಿಲ್ಲ. ಅಂದ್ರೆ ಒಂದು ಹವಾಮಾನ ಏರಿಳಿತ ಆಗುತ್ತೆ ಅಂತ ಮುನ್ಸೂಚನೆ ಇದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು, ನಮ್ ಜೀವವನ್ನು ಉಳಿಸುವಂತ ಲೈಫ್ ಜಾಕೆಟ್ ನ ಹಾಕೊಂಡಿಲ್ಲ ಅಂತಂದ್ರೆ ನಮ್ ಜೀವನ ನಾವೇ ತಕ್ಕೊಂಡಂತೆ ಅಲ್ವಾ. ಫೈನಲಿ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 5 ರಿಂದ 6 ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸಮುದ್ರದ ಆ ವೇವ್ಸ್ ಏನಿರುತ್ತೆ, ಆ ಅಲೆಗಳು ಏನಿರುತ್ತೆ ಜೋರಾಗಿ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಲೈಟ್ ಆಗಿ ಮಳೆ ಬರೋದಕ್ಕೂ ಶುರು ಆಗುತ್ತೆ. ಸೊ ನೋಡ್ತಾ ಇದ್ದಾಗೆ ಗಾಳಿ ಬಿರುಗಾಳಿ ರೂಪದಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. ಅಂದ್ರೆ ಒಳಗಡೆ ಕೂತಂತವರಿಗೆ ತುಂಬಾ ಆತಂಕವೆಲ್ಲವೂ ಶುರು ಆಗ್ಬಿಡುತ್ತೆ. ಕಿರ್ಚಾಡ್ತಾರೆ, ಅರಚಾಡ್ತಾರೆ, ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ನೋಡ್ತಾ ಇದ್ದ ಹಾಗೆ ಆ ಶಿಪ್ ಸಂಪೂರ್ಣವಾಗಿ ಶೇಕ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಒಳಗಡೆ ಇದ್ದಂತವರ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಒಂದಷ್ಟು ಜನ ಮನೆಯವರಿಗೆ ಕಾಲ್ ಮಾಡಿದ್ರು, ವಿಡಿಯೋ ಕಾಲ್ ಕೂಡ ಮಾಡಿದ್ರು, ಆ ಘಟನೆಯನ್ನ ವಿವರಿಸಿದ್ರು. ಅಲ್ಲಿ ಒಂದಷ್ಟು ಮಕ್ಕಳು ಕೂಡ ಇದ್ರು ಆ ಶಿಪ್ ಅಲ್ಲಿ. ಸೊ ಆ ಮಕ್ಕಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಪೇರೆಂಟ್ಸ್ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇ ಆ ಶಿಪ್ ಶೇಕ್ ಆಗೋದಕ್ಕೆ ಇನ್ನೂ ಕೂಡ ಜಾಸ್ತಿ ಆಗೋದಕ್ಕೆ ಶುರು ಆಗೋಯ್ತು. ಶಿಪ್ ನಲ್ಲಿ ಇದ್ದಂತ ಕ್ಯಾಪ್ಟನ್ ಕೂಡ ಏನ್ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿಗೂ ಕೂಡ ಬಂದ್ಬಿಡ್ತಾರೆ. ಆದ್ರೆ ಇಲ್ಲಿ ದಡದಿಂದ ಬಹಳ ದೂರ ಇರ್ಲಿಲ್ಲ, ಅವರು ಕೆಲವು ಮೀಟರ್ಸ್ಗಳು ದೂರದಲ್ಲಿ ಇದ್ರು ಅನ್ಸುತ್ತೆ. ಆದ್ರೆ ಅದನ್ನ ದಡಕ್ಕೆ ತೆಗೆದುಕೊಂಡು ಬರಲಾದಂತ ಪರಿಸ್ಥಿತಿ ಕೂಡ ಸೃಷ್ಟಿ ಆಗೋಯ್ತು.
ಅಲ್ಲಿ ಸುತ್ತಮುತ್ತ ಅಷ್ಟೊತ್ತಿಗಾಗ್ಲೇ ಸ್ಥಳೀಯರು ಕೂಡ ಸೇರಿಕೊಳ್ಳುವುದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರೆಲ್ಲರೂ ಕೂಡ ಕ್ಯಾಪ್ಟನ್ಗೆ ಕೈ ಮಾಡಿ ಈ ಕಡೆ ಬನ್ನಿ ಅಂತ ಹೇಳುವಂತ ಸನ್ನೆ ಕೂಡ ಮಾಡ್ತಿರ್ತಾರೆ. ಹಾಗೇನ್ ಮಾಡ್ತಾರೆ ಅಂತಂದ್ರೆ ಆ ಕ್ರೂಸ್ ನ ಒಳಗಡೆ ಇದ್ದಿದ್ದು ಒಬ್ಬ ಸಿಬ್ಬಂದಿ ಮಾತ್ರ. ಒಳಗಡೆ ಇದ್ದಂತ ಸಿಬ್ಬಂದಿ ಆ ಕ್ರೂಸ್ ನ ಸಂದರ್ಭದಲ್ಲಿ ಮೇಂಟೈನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದ. ಏನಾದ್ರೂ ಮಾಡಿ ಅದನ್ನ ಉಳಿಸಬೇಕು ಅಥವಾ ದಡಕ್ಕೆ ಸೇರಿಸಬೇಕು ಎನ್ನುವಂತ ಪ್ರಯತ್ನ ಮಾಡ್ತಿದ್ದ. ಕೊನೆ ಕ್ಷಣದಲ್ಲಿ ಒಂದಷ್ಟು ಮಂದಿ ಲೈಫ್ ಜಾಕೆಟ್ ನ ಹಾಕೊಳ್ತಾರೆ. ಸಿಕ್ದವ್ರಿಗೆ ಸಿಕ್ತು, ಸಿಗದೇ ಇರೋರಿಗೆ ಸಿಕ್ಕಿಲ್ಲ ಎನ್ನುವಂತ ಪರಿಸ್ಥಿತಿ ಎದುರಾಗುತ್ತೆ. ನೋಡ್ತಾ ಇದ್ದಾಗ ಶಿಪ್ ಒಳಗಡೆ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳೋಕೆ ಶುರುವಾಗುತ್ತೆ. ಸೊ ಇಮಿಡಿಯೇಟ್ ಆಗಿ ಎಲ್ಲರಿಗೂ ಗಾಬರಿ ಆಗ್ಬಿಡುತ್ತೆ. ಈಜ್ ಗೊತ್ತಿರೋರು ಏನ್ ಮಾಡ್ತಾರೆ, ದಡ ಹತ್ರ ಇದೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ದುಂಕ್ ಬಿಡ್ತಾರೆ, ಈಜೋದಕ್ಕೆ ಶುರು ಮಾಡ್ತಾರೆ. ಈಜು ಗೊತ್ತಿಲ್ಲದಿರೋರು ಶಿಪ್ ಒಳಗಡೆನೆ ಕೂತ್ಕೊಂಡಿರ್ತಾರೆ. ಫೈನಲ್ ಆಗಿ ಏನಾಗ್ಬಿಡುತ್ತೆ ಅಂತಂದ್ರೆ ಶಿಪ್ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಡುತ್ತೆ. ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆಗಳಲ್ಲೂ ಚದುರು ಹೋಗ್ಬಿಡ್ತಾರೆ, ಅಂದ್ರೆ ಚಿಲ್ಲಾಪಿಲ್ಲಿ ಆಗ್ಬಿಡ್ತಾರೆ. ಅದಾದ ಬಳಿಕ ರೆಸ್ಕ್ಯೂ ಟೀಮ್ಗೆ ರಕ್ಷಣಾ ತಂಡಕ್ಕೆ ಕಾಲು ಹೋಗುತ್ತೆ. ತಕ್ಷಣಕ್ಕೆ ರಕ್ಷಣಾ ತಂಡವು ಕೂಡ ಬರಲಿಲ್ಲ. ರಕ್ಷಣಾ ಕಾರ್ಯಾಚರಣೆ ಆರಂಭವಾಗುತ್ತೆ. 29 ಮಂದಿಯಲ್ಲಿ ಅಂದ್ರೆ 29 ಜನರಲ್ಲಿ 9 ಜನ ನೀರಿನಲ್ಲಿ ಸತ್ತೋಗಿರ್ತಾರೆ. 20 ಜನರನ್ನು ಮಾತ್ರ ಆ ಸಂದರ್ಭದಲ್ಲಿ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಅಲ್ಲಿ ನಡೆದಂತ ಘಟನೆ. ಆದ್ರೆ ಈ ಘಟನೆ ಇವತ್ತು ದೇಶಾದ್ಯಂತ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದೊಂದು ವೈರಲ್ ಆಗಿರುವ ಫೋಟೋದ ವಿಚಾರ ಸಲುವಾಗಿ ಇವತ್ತು ದೇಶಾದ್ಯಂತ ವೈರಲ್ ಆಗಿತ್ತು. ತುಂಬಾ ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು. ರಕ್ಷಣಾ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿಗೆ ಹೋದಂತ ಮಿನಿಸ್ಟರ್ ಕೂಡ ಕಣ್ಣೀರನ್ನ ಹಾಕ್ತಾರೆ. ಸುತ್ತಮುತ್ತ ಇದ್ದಂತವರಲ್ಲೂ ಕೂಡ ಅಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರ ಹೃದಯ ಚೂರಾಗುವ ಅಥವಾ ಒಡೆದೋಗುವಂತ ದೃಶ್ಯ ಅವರೆಲ್ಲರೂ ಕೂಡ ನೋಡಿ ಸುಸ್ತಾಗೋಗಿರ್ತಾರೆ ಅಥವಾ ದಂಗಾಗೋಗಿರ್ತಾರೆ. ಎಲ್ಲರೂ ಕೂಡ ರಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ದೇಹ ಸಿಗುತ್ತೆ. ಆ ದೇಹ ಒಬ್ಬ ಮಹಿಳೆಯ ದೇಹ ಆಗಿರುತ್ತೆ. ಆ ದೇಹವನ್ನು ಹಿಡಿದು ಇಳಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಕ್ಷಣಕ್ಕೆ ಆ ದೇಹ ಬರೋದಿಲ್ಲ. ಯಾಕೆ ಅಂತ ದೇಹವನ್ನು ಆ ಕಡೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಆ ಲೈಫ್ ಜಾಕೆಟ್ ಒಳಗಡೆ ಆ ಮಗುವನ್ನ ಒಳಗಡೆ ತೂರಿಸ್ಕೊಂಡು ಗಟ್ಟಿಯಾಗಿ ಆ ಮಗುವನ್ನ ಅಪ್ಪಿಕೊಳ್ಳುವಂತ ಅಥವಾ ತಬ್ಬಿಕೊಳ್ಳುವಂತ ಕೆಲಸ ಮಾಡಿದ್ರು. ಆ ರೀತಿಯಾದಂತ ಒಂದು ಚಿತ್ರಣ ಆ ರಕ್ಷಣಾ ಕಾರ್ಯಾಚರಣೆಗೆ ಕಂಡು ಬರುತ್ತೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಫೋಟೋ ಎಲ್ಲ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇಶಾದ್ಯಂತ ವೈರಲ್ ಆಗುತ್ತೆ. ಆ ಹೆಣ್ಣು ಮಗಳು ಯಾರು, ಆ ಹೆಣ್ಣು ಮಗಳಿಗಾಗಿದ್ದಾದ್ರೂ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಆ ಮಹಿಳೆಯ ಹೆಸರು ಮರಿಯಾ ಅಂತೇಳಿ, ಅವರ ಗಂಡನ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ, ಮಗನ ಹೆಸರು ತ್ರಿಶಾಲ್ ಅಂತೇಳಿ. ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಆ ಫ್ಯಾಮಿಲಿಯಲ್ಲಿ ಒಂದು 7 ಮಂದಿ ಅಲ್ಲಿಗೆ ಟ್ರಿಪ್ಗೆ ಅಂತ ಬಂದಿರ್ತಾರೆ. ಅವರು ಮೂಲತಃ ದೆಹಲಿ ಅವರು, ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಂಥವ್ರು. ಆ ಮಹಿಳೆ ಕೂಡ ಒಂದು ಒಳ್ಳೆ ಕೆಲಸದಲ್ಲಿ ಇದ್ರು. ಅವರ ರಿಲೇಟಿವ್ ಒಬ್ಬರ ಗುರು ಪ್ರವೇಶಕ್ಕೆ ಅಂತ ಹೇಳಿ ಮಧ್ಯಪ್ರದೇಶದ ಜಬಲ್ಪುರಕ್ಕೆ ಬಂದಿರ್ತಾರೆ. ಅದಾದ ಬಳಿಕ ಬಾರಿಗೆ ಅಣೆಕಟ್ಟಿನ ಬಳಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಸಂಜೆ ಟೈಮಿಗೆ ಅಲ್ಲಿಗೆ ಬಂದಿರ್ತಾರೆ. ಆ ಕುಟುಂಬದ 7 ಮಂದಿಯೂ ಕೂಡ ಆ ಶಿಪ್ ನಲ್ಲಿ ಇರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಕೂತಿರ್ತಾರೆ, ಅಂದ್ರೆ ಒಂದೇ ಕಡೆ ಕೂತಿರಲ್ಲ. ಆಕೆಯ ಗಂಡ ಪ್ರದೀಪ್ ಕುಮಾರ್, ಮಗಳು, ಅದೇ ರೀತಿಯಾಗಿ ಅವರ ಪತ್ನಿ ಕೂಡ, ಅವರ ಪತ್ನಿಯ ತಾಯಿ ಕೂಡ, ಹಾಗೆ ಅವರ ಪತ್ನಿಯ ತಂದೆಯು ಕೂಡ 7 ರಿಂದ 6 ಮಂದಿ ಒಟ್ಟಾರೆಯಾಗಿ ಆ ಕುಟುಂಬದಲ್ಲಿ ಬಂದಿರ್ತಾರೆ. ಆದ್ರೆ ಕೊನೆಗೆ ಸಿಕ್ಕಾಕೊಂಡಿದ್ ಮಾತ್ರ ಈ ಮಹಿಳೆ ಮತ್ತು ಆ ಮಗು. ಏನಾಯ್ತು ಅಂತ ನೋಡೋದಾದ್ರೆ ಈಗ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ತುಂಬಾ ಜನರಿಗೆ ಪ್ರಶ್ನೆ ಇತ್ತು, ಲೈಫ್ ಜಾಕೆಟ್ ಇದ್ರೂ ಕೂಡ ಆ ಹೆಣ್ಣು ಮಗಳು ಯಾಕೆ ಬದುಕಲಿಲ್ಲ? ಲೈಫ್ ಜಾಕೆಟ್ ಇತ್ತು ಅಂದ್ರೆ ಸಹಜವಾಗಿ ಬದುಕೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ನೀರಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವ ಕಾರಣಕ್ಕೂ ಮುಳುಗೋಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಆ ಮಹಿಳೆಗೆ ಏನಾಗಿತ್ತು ಅಂತಂದ್ರೆ ಕೊನೆಯ ಕ್ಷಣದಲ್ಲಿ ಶಿಪ್ ಶೇಕ್ ಆದಾಗ ಅಥವಾ ನೀರು ತುಂಬೋದಕ್ಕೆ ಶುರುವಾದಾಗ ಆತಂಕ ಶುರು ಆಗ್ಬಿಡುತ್ತೆ. ಆ ಮಹಿಳೆಯ ತಲೆಯಲ್ಲಿ ಇದ್ದಿದ್ದು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಮಾಡಿ ಮಗನ ಪ್ರಾಣವನ್ನು ಉಳಿಸಬೇಕು ಅಂತೇಳಿ ಕೊನೆ ಕ್ಷಣದಲ್ಲಿ ಅವರ ಹೋರಾಟ ಆರಂಭವಾಗುತ್ತೆ. ಆ ಕಾರಣಕ್ಕಾಗಿ ನಾವು ಕರೆಯೋದು ಅಥವಾ ಇಡೀ ದೇಶ ಹೇಳೋದು ಮಾತೃ ಹೃದಯ ಅಂತ. ಅದಕ್ಕೆ ಅವರು ಮಾಡಿದಂತ ಪ್ರಯತ್ನ ಏನಪ್ಪಾ ಅಂತಂದ್ರೆ ಮಗ ಇನ್ನು ಚಿಕ್ಕವನಾಗಿರುವ ಕಾರಣಕ್ಕಾಗಿ ಎಲ್ಲೋ ಹೋಗ್ಬಿಡ್ಬೋದೇನೋ ಅಂತ ಕಾರಣಕ್ಕೆ, ನನ್ನ ಜೊತೆನೇ ಇರಬೇಕು ಎನ್ನುವ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಗುವನ್ನು ತಮ್ಮ ಲೈಫ್ ಜಾಕೆಟ್ ಒಳಗಡೆ ಸೇರಿಸ್ಕೊಳ್ತಾರೆ. ಅದಾದ ಬಳಿಕ ಏನ್ ಮಾಡ್ತಾರೆ ಅಂತಂದ್ರೆ ಆ ಕ್ರೂಸ್ ನಲ್ಲಿ ಒಂದು ಚಿಕ್ಕದಾಗಿರುವಂತ ಕೋಣೆ ಇರುತ್ತೆ ಅಥವಾ ಕ್ಯಾಬಿನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಲೋಯರ್ ಕ್ಯಾಬಿನ್ ಅಂತ ಹೇಳಿ ಕರಿತೀವಿ. ಆ ಕ್ಯಾಬಿನ್ ನಲ್ಲಿ ಕಿಟಕಿ ಆತರ ಏನು ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಯಾಬಿನ್ ಒಳಗಡೆ ಹೋಗ್ಬಿಡ್ತಾರೆ. ಯಾಕೆ ಒಳಗಡೆ ಹೋಗ್ತಾರೆ ಅಂತಂದ್ರೆ ಶಿಪ್ ಒಳಗಡೆ ನೀರು ಬರ್ತಾ ಇರುತ್ತಲ್ಲ, ಶಿಪ್ ಕಂಪ್ಲೀಟ್ ಆಗಿ ಮುಳುಗೋದಕ್ಕೆ ಶುರು ಆಗ್ತಾ ಇರುತ್ತೆ. ಅವರಿಗೆ ಸಮುದ್ರಕ್ಕೆ ಜಿಗಿಯುವಂತ ಧೈರ್ಯ ಕೂಡ ಇರೋದಿಲ್ಲ. ಯಾಕಂದ್ರೆ ಮಗುವಿನ ಪ್ರಾಣ ಹೋಗ್ಬಿಡುತ್ತೆ ಅಂತ ಹೇಳಿ ಒಂದಷ್ಟು ಭಯ ಇರುತ್ತೆ. ಹೀಗಾಗಿ ನೀರು ಬರದಂತ ಪ್ರದೇಶಕ್ಕೆ ನಾನು ಹೋಗ್ಬೇಕು ಅಥವಾ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಆ ಕ್ಯಾಬಿನ್ ಒಳಗಡೆ ಹೋಗ್ಬಿಡ್ತಾರೆ. ಆ ಕ್ಯಾಬಿನ್ ಒಳಗಡೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪನೇ ನೀರು ಬರ್ತಾ ಇರುತ್ತೆ. ನೋಡ್ತಾ ಇದ್ದಾಗೆ ನೀರು ಬಂದು ಹಂತವಾಗಿ ಅವರನ್ನ ಒಂದು ಹಂತಕ್ಕೆ ಮುಳುಗಿಸ್ಬಿಡುತ್ತೆ. ಅಂದ್ರೆ ಫುಲ್ಲು ಮುಳುಗೋದಕ್ಕೆ ಶುರು ಆಗ್ಬಿಡುತ್ತೆ. ಅಲ್ಲಿಂದ ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಒಳಗಡೆ ಕ್ಯಾಬಿನ್ ಮೇಗಡೆ ಏನಾದ್ರು ಇದ್ರೆ ಜಂಪ್ ಮಾಡ್ಬೋದಾಯ್ತು ಅಥವಾ ಬೇರೆ ಏನಾದ್ರು ಒಂದು ಟ್ರೈ ಮಾಡ್ಬೋದಾಯ್ತು. ಯಾವಾಗ ಅವರು ಕ್ಯಾಬಿನ್ ಒಳಗಡೆ ಹೋಗ್ಬಿಟ್ರು ಅವರಿಗೆ ಬೇರೆ ದಾರಿ ಸಿಗೋದಿಲ್ಲ, ಅಂದ್ರೆ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದೊಂದು ಚಿಕ್ಕ ರೂಮ್ ತರ ಇರುತ್ತೆ, ಒಂದು ಚಿಕ್ಕ ಕ್ಯಾಬಿನ್ ಇರುತ್ತೆ, ಅಲ್ಲಿ ಏನು ಮಾಡೋಕ್ ಆಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಉಸಿರುಗಟ್ಟುವ ಪರಿಸ್ಥಿತಿಗೆ ಎದುರಾಗ್ಬಿಡುತ್ತೆ. ಅಂದ್ರೆ ನೀರೆಲ್ಲ ಕಂಪ್ಲೀಟ್ ಆಗಿ ತಲೆ ಮೇಲಿಂದ ಹೋಗಿದ್ಮೇಲೆ ಉಸಿರಾಡೋಕ್ ಆಗೋದಿಲ್ಲ. ಎಷ್ಟೊತ್ತು ಉಸಿರಾಡ್ತೀರಿ ಹೇಳಿ ನೀರೊಳಗಡೆ? ಆಗೋದಿಲ್ಲ ಅಲ್ವಾ? ಸೊ ಆ ಕಾರಣಕ್ಕಾಗಿ ಆ ತಾಯಿ ಮತ್ತು ಆ ಮಗು ಫೈನಲ್ ಆಗಿ ಸಾವನ್ನಪ್ತಾರೆ. ತಾಯಿಯ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ಲು ಅನ್ನೋದನ್ನ
ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಈ ದುರಂತ ಆದ್ಮೇಲೆ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಜನ ಸಸ್ಪೆಂಡ್ ಮಾಡಲಾಗಿದೆ, ಡಿಸ್ಮಿಸ್ ಕೂಡ ಎಲ್ಲವೂ ಮಾಡಲಾಗಿದೆ. ಏನೇ ಮಾಡಿದ್ರು ಕೂಡ ಹೋದಂತ ಪ್ರಾಣ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ನಮ್ಮಲ್ಲಿ ಸಮಸ್ಯೆ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಸರ್ಕಾರಿ ಸಂಸ್ಥೆಗಳ ಸಮಸ್ಯೆ ಇದು. ಖಾಸಗಿ ಸಂಸ್ಥೆಗಳ ಅಥವಾ ಪ್ರೈವೇಟ್ ಸಂಸ್ಥೆಗಳು ಏನಿರ್ತವೆ ಆ ತರದ ಜಾಗದಲ್ಲಿ ಈ ತರದೆಲ್ಲ ಆಗೋದು ತುಂಬಾ ಕಡಿಮೆ. ಆದ್ರೆ ಇಲ್ಲಿ ನೋಡಿ ಸರ್ಕಾರದ್ದು ಎಷ್ಟು ಬೇಜವಾಬ್ದಾರಿತನ ಅಂತ. ಆ ಟೂರಿಸಂ ಸಂಸ್ಥೆಯ ಬೇಜವಾಬ್ದಾರಿತನದಿಂದ ಇವತ್ತು 9 ಜನ ಸತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಈ ತರದ ಘಟನೆಗಳು ಮಿಡಿಲ್ ಕ್ಲಾಸ್ ಜನಗಳ ಲೈಫ್ ಅಲ್ಲಿ ಆಗ್ತಾ ಇರುತ್ತೆ ಅಂತ ಯೋಚನೆ ಬರುತ್ತೆ. ಅದೇ ಯಾಕೆ ನಾವು ಓಟ್ ಹಾಕಿ ಗೆಲ್ಲಿಸುವಂತ ರಾಜಕಾರಣಿ ಅಥವಾ MLA MP ಅಥವಾ ಬೇರೆ ಯಾರಾಗಿರ್ತಾರೆ ಅವ್ರ ಲೈಫಲ್ಲಿ ಯಾಕೆ ಆಗೋದಿಲ್ಲ? ಅವ್ರು ಮಾತ್ರ ಈಸಿಯಾಗಿ ಸೆಕ್ಯೂರಿಟಿಗಳನ್ನ ತಗೊಂಡು ಆರಾಮಾಗಿ ಸೇಫ್ಟಿಗಳನ್ನ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ತಿರುಗಾಡ್ತಾರೆ, ಎಲ್ಲಿ ಬೇಕಲ್ಲಿ ಹೋಗ್ತಾರೆ, ಏನ್ ಬೇಕಾದ್ ಸೆಕ್ಯೂರಿಟಿ ಮಾಡ್ಕೊಳ್ತಾರೆ. ಅವ್ರು ಮಾತ್ರ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಅಥವಾ ಯಾವುದೇ ದುರಂತ ಇಲ್ಲದೆ ಅಥವಾ ಯಾವುದೇ ಈ ರೀತಿಯ ಪ್ರಾಬ್ಲಮ್ಗಳಿಲ್ಲದೆ ಲೈಫ್ನ ಲೀಡ್ ಮಾಡಬೇಕಾದ್ರೆ ನಮಗೆ ಯಾಕೆ ಈ ತರ ಆಗುತ್ತೆ ಅಂತ ಒಂದಷ್ಟು ಯೋಚನೆಗಳೆಲ್ಲ ನಮ್ಮ ತಲೆಗೆ ಬರ್ತಾ ಇರುತ್ತೆ. ಆದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರನೇ ಇಲ್ಲ. ನೋಡೋಣ ಈ ದೇಶದಲ್ಲಿ ಇನ್ನೂ ಏನೇನಾಗುತ್ತೆ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಅಂತ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಕೊನೆಯದಾಗಿ ಒಂದೇ ಒಂದು ರಿಕ್ವೆಸ್ಟ್, ನೀವೆಲ್ಲಾದ್ರೂ ಹೋದಾಗ, ಪ್ರವಾಸಕ್ಕೆ ಅಂತ ಹೋದಾಗ ಅಥವಾ ಟ್ರಿಪ್ಗೆ ಅಂತ ಹೋದಾಗ ಎಲ್ಲೇ ಹೋದ್ರು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಇರ್ರಿ, ಕೇರ್ಫುಲ್ ಆಗಿ ಇರ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಏನೇ ವಿಷಯ ಆಗಿರಲಿ ಅಥವಾ ಏನೇ ಸಂದರ್ಭ ಆಗಿರಲಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಸೊ ನಿಮ್ಮ ಹುಷಾರಲ್ಲಿ ನೀವು ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.